ಈಗಾಗಲೇ ಕಾಂಗ್ರೆಸ್ಗೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಹೆಣ್ಮಕ್ಳು. 2,000 ಕೊಡ್ತಾರೆ 2,000 ಕೊಡ್ತಾರೆ ಅಂತ 2,000 ಆಸೆಗೆ ಕಾಂಗ್ರೆಸ್ ಬಿದ್ದಿರೋದಕ್ಕೆ ಈಗ ಹೆಣ್ಮಕ್ಳಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇರೋ 30% ಕಿತ್ಕೊಳ್ತಿದ್ದಾರೆ. 2,000 ಬೇಕಾ ನೀವು 33% ಬೇಕಾ ಹೆಣ್ಮಕ್ಳಿಗೆ? 33% ಬೇಕು. 2,000 ಬೇಡ. ಮತ್ತೆ 2,000 ಮೊದಲಿಂದ ಯಾಕೆ ತಗೊಂಡ್ರಿ? ಬರ್ತಿಲ್ವಾ? ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಜೋರಾಗಿ ಹೇಳ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ 2,000 ಬೇಕಾ 33% ಬೇಕಾ? 33% ಬೇಕಾ 2,000 ಬೇಕಾ? ಏನಿ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷದವರು ತೀರಾ ಅನ್ಯಾಯ ಮಾಡ್ತಿದ್ದಾರೆ. ಇದು ಹೆಣ್ಮಕ್ಳ ಕನಸಿನ ಆಸೆ ಆಗಿತ್ತು 33%. ಈಗ ಎಲ್ಲದರಲ್ಲೂ ಹೆಣ್ಮಕ್ಳೇ ಮುಂದಿರುವಾಗ ಹೆಣ್ಮಕ್ಳು ಕೊಡ್ದಂಗೆ ಅನ್ಯಾಯ ಮಾಡಿದ್ದಾರೆ. ಈಗಾಗಲೇ ನಮ್ ಕೆಂಪರಾಜಣ್ಣ ಹೇಳಿದ್ರು, ಶ್ರೀಯುತ ಎಚ್ ಡಿ ದೇವೇಗೌಡರು 1981ರಲ್ಲಿ ಏನ್ 33% ಮಹಿಳೆಯರಿಗೆ ಬೇಕು ಅಂತ ಹೇಳಿ ಮಸೂದೆ ಮಂಡಿಸಿದ್ರು. ಆದ್ರೆ ಆಗ್ಲೂ ಕಾಂಗ್ರೆಸ್ನವರು ಅವರಿಗೆ ಚೂರಿ ಹಾಕಿದ್ರು ಬೆನ್ನಿಂದೇನೆ. ಇದು ತೀರಾ ಅನ್ಯಾಯ ನಮಗೆ ಮಾಡ್ತಿದ್ದಾರೆ ಮಹಿಳೆಯರಿಗೆ. ಏನು ಮಹಿಳೆಯರಿಗೆಲ್ಲ 2,000 ಕೊಟ್ಟು 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 ಕಾಂಗ್ರೆಸ್ ಮೇಲ್ ಬಂತು. ಮುಂದಿನ ದಿನಗಳಲ್ಲಿ ಆ 2,000 ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಮಕ್ಕಳು ಕೊಡ್ತು ಇದೇ ಹೆಣ್ಮಕ್ಳು ಕಾಂಗ್ರೆಸ್ನವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬರೋದೇ ಇಲ್ಲ. ಈಗೆಲ್ಲ ಮಾಡಿದಾಗ ಯಾವ ಹೆಣ್ಮಕ್ಳು ಕಾಂಗ್ರೆಸ್ ಅನ್ನೋ ಒಂದು 2,000 ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ 2,000 ಕೊಡ್ತಾರೆ, ಗಂಡನ ಜೋಬಿ ಕತ್ರಿ ಹಾಕಿದ್ದಾರೆ ಆಲ್ರೆಡಿ. ಹೌದಾ? ಬಂದಿದ್ಯಾ? 2,000 ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಎಷ್ಟು ಬರ್ತಿದೆ ಈಗ ನಿಮ್ಗೆ? 300. ತಿನಿಸಿ ಬೆಲೆ ಎಷ್ಟಾಗಿದೆ ಅಲ್ವಾ? 2,000 ಕೊಟ್ರು ಬಡವ್ರ ಬಗ್ಗರಿಗೆ. ಆಗ ಇನ್ನೊಂದ್ರಲ್ಲಿ ಆ 2,000ಕ್ಕೆ 5,000 ಕಿತ್ಕೊಳ್ತಾ ಇರೋಂತ ಕಾಂಗ್ರೆಸ್ ಸರ್ಕಾರ. ಇದನ್ನ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಎಷ್ಟೋ ಸಾಲ ಮಾಡ್ಕೊಂಡಿದ್ದಾರೆ ಹೊರತು ಆ ಸಾಲ ದೊರೆ ಎಲ್ಲ ಜನಗಳ ಮೇಲೆ ಹಾಕಿದ್ದಾರೆ. ಯಾತ್ರ ಅದ್ರ ಜೊತೆಗೆ 33% ಮಹಿಳೆಯರಿಗೆ ಕೊಡಬೇಕಾಗಿರೋ ಮೀಸಲಾತಿನೂ ಸಹ ರದ್ದು ಮಾಡಿದ್ದಾರೆ. ನಾನ್ ಕೇಳ್ಕೊಳೋದಿಷ್ಟೇ, ಈ ಮೀಸಲಾತಿ 33% ಹೇಳಿದ್ಯೋ ಹೆಣ್ಮಕ್ಳು ಕೊಡೋವರೆಗೂ ನಮ್ ಹೋರಾಟ ನಾವು ಮಾಡೇ ಮಾಡ್ತೀವಿ. ನಾವು ಆ 33% ನಾವು ಪಡೆದೆ 2,000 ಬೇಕಾ 33% ಬೇಕಾ? ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಾಂತರ ಬಿಟ್ಬಿಟ್ಟು ಇದು ಮಹಿಳೆಯರು ಸಿಕ್ಬೇಕಾದ ಹಕ್ಕು ಸಿಗಲೇಬೇಕಂತ ಹೇಳಿ ಬನ್ನಿ ಹೋರಾಟಕ್ಕೆ. ನಮ್ಮ ಪರ ಬಂದು ಎಲ್ಲ ಈ ಭಾರತ ದೇಶ ಎಲ್ಲ ಮಹಿಳೆಯರ ಪರ ಬನ್ನಿ, ಎಲ್ಲರೂ ಸಿಗ್ಬೇಕಂತ ಹೇಳಿ ಹೋರಾಟ ಮಾಡಿ. ನಾವು ನಮ್ಮ ಮಹಿಳಾ ಮೀಸಲಾತಿ 30% ಸಿಕ್ಕವರೆಗೂ ನಮ್ಮ ಹೋರಾಟ ನಿರಂತರ ನಡೀತಾನೆ ಇರ್ತದೆ. 1996ರಲ್ಲಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು ಆದಂತಹ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಕನಸಿನ ಒಂದು ಕಾಯ್ದೆ ಏನಿತ್ತು, ಆ ಕಾಯ್ದೆ ಬಹುಶಃ ಹಿಂದೆ ಇದ್ದಂತಹ ಯಾವುದೇ ಸರ್ಕಾರಗಳ ಇಚ್ಛಾಶಕ್ತಿ ಆಗಲಿ ಅಥವಾ 96ರ ನಂತರ ಬಂದಂತಹ ಸರ್ಕಾರಗಳ ಯಾವುದೇ ಇಚ್ಛಾಶಕ್ತಿ ಇಲ್ಲದೇ ಇದ್ರೂ ಕೂಡ ಅಂದಿಗೆ ಒಂದು ಕನಸನ್ನ ಕಂಡಂತದ್ದು ಮಾನ್ಯ ದೇವೇಗೌಡರಿಗೆ ಮಾತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ. ಬಹುಶಃ ಆ ದಿವಸ ಏನಾದ್ರೂ ಕೂಡ ಬಿಲ್ ಪಾಸ್ ಆಗಿದ್ರೆ ಇವತ್ತು ಇಡೀ ದೇಶದಲ್ಲಿ ಮಹಿಳೆಯರ ಸಬಲೀಕರಣ, ಮಹಿಳೆಯರ ಸ್ವಾಯತ್ತತೆ ಮತ್ತೆ ಮಹಿಳೆಯರ ಸ್ವಾಭಿಮಾನಿ ಬದುಕು ಇವತ್ತು ಹಸನಾಗ್ತಾ ಇತ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದೆಲ್ಲವಕ್ಕೂ ಕೂಡ ಅಂದಿನ ದಿನಗಳಲ್ಲಿಯೇ ಏನು ಮನುಸ್ಮೃತಿಯ ಮನಸ್ಥಿತಿಗಳೇನಿದಾವೆ ನಮ್ಮನ್ನು ಆಳ್ತಕ್ಕಂತ ರಾಜಕೀಯ ಪಕ್ಷಗಳು ಮತ್ತೆ ರಾಜಕೀಯ ಮುಖಂಡರುಗಳು ಅವತ್ತೇ ತೀರ್ಮಾನವನ್ನ ಮಾಡಿದ್ರು. ಮಹಿಳೆಯರನ್ನ ರಾಜಕೀಯವಾಗಿ ನಾವು ಮುಗಿಸ್ಲೇಬೇಕು, ಮುಗಿಸಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಕಪಟತನ ನಡೀಲಿಕ್ಕಿಲ್ಲ ಅಂತ ಭಾವಿಸಿ ಅವತ್ತೇ ಆ ಬಿಲ್ ಅನ್ನ ಸೋಲಿಸಿದ್ರು. ತದನಂತರ ಮೊನ್ನೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, NDA ಸರ್ಕಾರ ಏನಿವತ್ತು ಮಹಿಳೆಯರಿಗೆ 33% ಮೀಸಲಾತಿಯನ್ನ ಒದಗಿಸಲೇಬೇಕು, ಅದೇನಿದ್ರು ಕೂಡ ಬಿಲ್ ಆಲ್ರೆಡಿ ಪಾಸ್ ಆಗಿದೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಆ ಒಂದು ಕಾಯ್ದೆ ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು ಬಹುಶಃ 2034ಕ್ಕೆ ಮಹಿಳೆಯರ ಹಕ್ಕನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾಯ್ದೆ ಈಗಾಗಲೇ ಅನುಷ್ಠಾನ ಆಗಿದೆ. ಬಹುಶಃ ಆ ಒಂದು ಕಾಯ್ದೆ 2034ರವರೆಗೂ ಕಾಯೋದು ಬೇಡ. ನನ್ನೆಲ್ಲ ಕುಟುಂಬದ ಹೆಣ್ಣು ಮಕ್ಕಳು ಇವತ್ತು ರಾಜಕೀಯವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಅಧಿಕಾರವನ್ನ ಪಡಿಬೇಕು, ಆಗ ಮಾತ್ರ ಮಹಿಳೆಯರ ಬದುಕು ಹಸನಾಗಲಿಕ್ಕೆ ಸಾಧ್ಯ ಅಂತ ಭಾವಿಸಿ NDA ಸರ್ಕಾರ ಏನಿತ್ತು, ಬಿಜೆಪಿ ಕೇಂದ್ರ ಸರ್ಕಾರ, ಆ
ಮಂಡನೆಯನ್ನ ಮಾಡಿದ್ರು. ಬಹುಶಃ ಅದೇನಾಯ್ತು ಅಂತಂದ್ರೆ ಇವತ್ತು ಎಲ್ಲಾ ವಿಚಾರಗಳಿಗೂ ಕೂಡ ವಿರೋಧವನ್ನ ಮಾಡ್ತಕ್ಕಂಥ ಮನಸ್ಥಿತಿ ಇವತ್ತು ನಮ್ಮ ದೇಶದ ಪ್ರಮುಖ ಇಂಡಿ ಒಕ್ಕೂಟವನ್ನು ವಿರೋಧ ಪಕ್ಷ ಇದೆ, ಅವರ ಒಂದು ಹವ್ಯಾಸ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ವಿರೋಧ ಮಾಡ್ತಕ್ಕಂಥದ್ದು, ಹಾಗೇನೆ ಏನಿವತ್ತು NDA ಸರ್ಕಾರದ ಪ್ರಮುಖ ಯೋಜನೆಗಳಿಗೆ ವಿರೋಧ ಮಾಡ್ತಕ್ಕಂಥದ್ದು, ಯಾವುದೇ ಆಧಾರ ಇಲ್ಲದೆ ವಿರೋಧ ಮಾಡ್ತಕ್ಕಂಥದ್ದು ಸರಿ ಕಾಣುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈಗೆಲ್ಲ ಕೂಡ ನಮ್ಮ ಸಹೋದರಿಯರು ಮತ್ತೆ ತಾಯಂದಿರು ಮಾತನಾಡಿದ್ರು. ಬಹುಶಃ ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡ್ತಾ ಇದ್ದೇವೆ. ಬಹುಶಃ ನಿಮ್ಗೆಲ್ಲರೂ ಕೂಡ ತಿಳಿದಿದೆ, ಏನಿವತ್ತು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಪಂಚ ಗ್ಯಾರಂಟಿಗಳಿಂದ ನಾವು ಮುಂದಿನ ಚುನಾವಣೆಯನ್ನ ಗೆಲ್ತೇವೆ ಅಂತ ಒಂದು ಭ್ರಮೆಯಿಂದ ಬದುಕ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲವನ್ನು ನೋಡಿದ್ದೇವೆ. ಬಹುಶಃ ಮಾನ್ಯ ಸರ್ಕಾರಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಕೇಳಕ್ ಬಯಸ್ತೇವೆ, ಹಾಗೆ DK ಶಿವಕುಮಾರ್ ಮತ್ತು ಇನ್ನಿತರ ಸಹೋದ್ಯೋಗಿ ಮಿತ್ರರಿಗೆ ನಾವು ಕೇಳಕ್ ಬಯಸ್ತೇವೆ. ಸ್ವಾಮಿ, ನೀವು ಕೊಡ್ತಕ್ಕಂತ 2,000 ರೂಪಾಯಿಗಳಲ್ಲಿ ಒಂದು ಕುಟುಂಬದ ಏನು ಇದಿದೆ ಜೀವನ ಇದೆ, ಆ ಜೀವನವನ್ನ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಗೆ ನೀವು ಕೊಡ್ತಕ್ಕಂತ 2,000 ರೂಪಾಯಿ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಬಡ ಕುಟುಂಬದ ಹೆಣ್ಣು ಮಗಳು ಒಂದು ರಾಜಕೀಯವಾಗಿ ಒಂದು ಸ್ಥಾನಮಾನವನ್ನ ಪಡೆದು ಏನಿವತ್ತು ಕಾನೂನನ್ನ ಬರೀತಕ್ಕಂಥ ಒಂದು ಆಯಕಟ್ಟಿನ ಜಾಗದಲ್ಲಿ ಹೋಗಿ ಒಂದು ಮಹಿಳೆ ಹೋದ್ರೆ ಆ ಮಹಿಳೆ ಅವಾಗ ಬರೀತಾಳೆ, ಬಡವರ ಪರವಾಗಿರ್ತಕ್ಕಂಥ ಕಾನೂನನ್ನ ಜಾರಿಗೆ ತರಲಿಕ್ಕೆ ಶ್ರಮಿಸ್ತಾಳೆ, ಬಡವರ ಪರವಾಗಿರ್ತಕ್ಕಂಥ ಕಟ್ಟಡಗಳನ್ನು ತರಲಿಕ್ಕೆ ಶ್ರಮಿಸ್ತಾಳೆ. ಆದ್ರೆ ಇವತ್ತು ಅವರು ಲೋಕಸಭೆಗೆ ಬರಬಾರ್ದು, ಯಾವತ್ತೂ ಕೂಡ ಜನಪ್ರತಿನಿಧಿ ಆಗ್ಬಾರ್ದು ಅನ್ನಕ್ಕಂತ ಒಂದು ಒಳ ಒಪ್ಪಂದವನ್ನ ನೀವು ಇಂಡಿ ಒಕ್ಕೂಟದ ಏನಿವತ್ತು ವಿರೋಧ ಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಮೊನ್ನೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ಶಕಾರವನ್ನ ಎತ್ತಾ ಇಲ್ಲ. ಬಹುಶಃ ಅವ್ರೇನಿವತ್ತು ಪಕ್ಷದ ಗುಲಾಮಗಿರಿ ಏನು ಪಕ್ಷದವ್ರು ಏನ್ ಮಾಡಿದ್ರು ಕೂಡ ನಾವು ಪಕ್ಷಕ್ಕೆ ವಿರೋಧವಾಗಿ ಮಾತನಾಡಬಾರದು ಅಂತ ಹೇಳಿ ಇವತ್ತು ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿದೆ. ಬಹುಶಃ ನಾವು ಇವತ್ತು ಬಂದು ಒಂದು ಜೈಕಾರವನ್ನ ಹಾಕೋದು ಅಥವಾ ಒಂದು ಧಿಕ್ಕಾರವನ್ನ ಕೂಗಿ ಅವತ್ತು ಮನೆಗೆ ಹೋದ್ರೆ ಯಾವತ್ತೂ ಕೂಡ ಮಹಿಳೆಯರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳು ಮತ್ತೆ ರಾಜಕೀಯ ಮೀಸಲಾತಿಗಳು ಸಿಗೋದು ಕಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನೀವೆಲ್ಲರೂ ಕೂಡ ಒಬ್ಬೊಬ್ಬ ಮಹಿಳೆ ಒಂದು 100 ಜನ ಮಹಿಳೆಯರ ಮನಸ್ಸನ್ನ ಬದಲಾವಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳೆಯ ಮೀಸಲಾತಿಗೆ ಯಾರು ಧಕ್ಕೆಯನ್ನ ತಂದ್ರು, ಮಹಿಳಾ ಮೀಸಲಾತಿಯನ್ನ ಯಾರು ವಿರೋಧ ಮಾಡಿದ್ರು, ನಮ್ಮನ್ನ ಯಾರು ಲೋಕಸಭೆಗೆ ಬರಬಾರದು, ನೀವು ಬರೀ 4 ಗೋಡೆಯ ಮಧ್ಯೆ ಕೂತು ನೀವು ಕುಟುಂಬ ನಿರ್ವಹಣೆಯನ್ನ ಮಾಡಲಿಕ್ಕೆ ಮಾತ್ರ ಸಾಧ್ಯ, ಜೀತದಾಳಿಗಳಾಗಿ ನೀವು ದುಡಿಲಿಕ್ಕೆ ಮಾತ್ರ ಸಾಧ್ಯ ಅಂತ ಯಾರು ನಿಮ್ಮ ಕಾನೂನಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆ ಒಂದು ಪಕ್ಷಕ್ಕೆ ಮತ್ತು ಆ ಒಂದು ಒಕ್ಕೂಟಕ್ಕೆ ನಮ್ಮ ಜೀವನ ಪೂರ್ತಿ ನಾವು ಮತವನ್ನ ಹಾಕೋದಿಲ್ಲ, ಹಾಕಬಾರದು ಅಂತ ತಾವೇನಾದ್ರೂ ಕೂಡ ಜನಜಾಗೃತಿಯನ್ನ ಮಾಡಿದಾಗ ಮಾತ್ರ ಈ ಒಂದು ಸಭೆ ಈ ಒಂದು ಹೋರಾಟಗಳಿಗೆ ಒಂದಷ್ಟು ಅರ್ಥ ಸಿಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಹೆಣ್ಣಿಂದ ಆಧಾರದ ಮೇಲೆ ಬದುಕ್ತಾರೆ ಈ ಜನಗಳಿಗೆ. ಯಾಕೆ ಈ ತರ ಹೆಣ್ಮಕ್ಳು ಕೊಡೋ 3% ತಡೆ ಮಾಡ್ತಾ ಇದ್ದಾರೆ? ದಯಮಾಡಿ ನಮಗೆ ಏನು ಒಂದು ದೇವೇಗೌಡರು ಕನಸಿದು 30% ಮಕ್ಕಳು ಹೆಣ್ಮಕ್ಳಿಗೆ ಕೊಡಿಸ್ಬೇಕಂತ ಕನಸು. ಈ ಕನಸನ್ನ ನಾವು ಸ್ಮಾರಕ ಮಾಡ್ತೀವಿ. ಎಲ್ಲಿ ಈ ಭಾರತ ದೇಶ ಎಲ್ಲ ಹೆಣ್ಮಕ್ಳು ನಾವೆಲ್ಲರೂ ಹೋರಾಟ ಮಾಡ್ತೀವಿ, ನಾವೆಲ್ಲರೂ ಕರೆ ಕೊಡ್ತೀವಿ ಹೆಣ್ಮಕ್ಳಿಗೆ. ಇದು ನಮ್ಮ ಹಕ್ಕು ಪಡ್ಕೊಬೇಕು. ನಾವೇನು ಇವರು ಇಂದಿರಾ ಗಾಂಧಿ ದೇಶ ಆಳಿಲ್ವ 16 ವರ್ಷ ಪ್ರಧಾನಮಂತ್ರಿಯಾಗಿ? ಅದೇ ಬೇರೆ ಹೆಣ್ಮಕ್ಳೇನು ದೇಶ ಆಳ್ಬೇಡ್ದ, ದೇಶನೂ ಆಳ್ತಾರೆ ರಾಜ್ಯನೂ ಆಳ್ತಾರೆ. 30% ಹೆಣ್ಮಕ್ಳು ಕೊಡ್ಬೇಕಾದ ಒಂದು ಕೊಡ್ಲಿ, ಅವರು ಕೊಟ್ಟು ನಿಜವಾಗಿ ಎಲ್ಲ ಹೆಣ್ಮಕ್ಳು ಒಂದು ಅಧಿಕಾರದಲ್ಲಿ ಕೂತ್ಕೊಂಡು ಅವರ ರಾಜಭಾರ ಆಳ್ಲಿ. ಅವರು ಎಲ್ಲರೂ ಒಂದು ಎಲ್ಲ ಕಾಂಗ್ರೆಸ್ ಅಲ್ಲಿ ಹೆಣ್ಮಕ್ಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ವಾ, ನಿರ್ಮಲಾ ಸೀತಾರಾಮನ್ ಇಲ್ವಾ? ಯಾಕೆ ಇವರೆಲ್ಲ ಧ್ವನಿ ಎತ್ತಬೇಕಾನೆ? ಅವರು ಹೆಣ್ಮಕ್ಳು ತಾನೆ, ಅವ್ರಿಗೂ ವಂಚಿತ ಆಗಲ್ಲ ಇದು? ಅವರು ಧ್ವನಿಗೂಡಿಸ್ಬೇಕು. ನಮಗೆ ಸಿಕ್ಕ 33% ಸಿಗ್ಬೇಕಂತ ನಾವು ಎಲ್ಲವರೆಗೂ ಹೋರಾಟ ಮಾಡ್ತೀವಿ ಹೆಣ್ಮಕ್ಳು. ಈಗೇನು ನಾವು ಮಹಿಳಾ ಮೀಸಲಾತಿ ಬಗ್ಗೆ ನಾವು ಇಷ್ಟೊತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 33% ನಮಗೆ ಮೀಸಲಾತಿ ಕೊಡಿ ಅಂತ ಕೇಳ್ಕೊಂತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ನಾವೆಲ್ಲ ಸಿದ್ಧವಾಗಿದ್ದೀವಿ. ಇದಕ್ಕೆ ಅಂಗೀಕರಿಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷವನ್ನು ನಾವು ಧಿಕ್ಕಾರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಮೀಸಲಾತಿಗೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮಲ್ಲೂ ಮಹಿಳೆಯರಿದ್ದಾರೆ, ನಾವು ಇನ್ನು ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಈ 33% ಹಕ್ಕನ್ನು ಹಿಂದೆನೇ ಮಾಡಬೇಕಾಗಿತ್ತು. ಇದರ ಮೊದಲ ವಿಧೇಯಕವನ್ನು ನಮ್ಮ ದೇವೇಗೌಡರು ಮಂಡನೆ ಮಾಡಿದ್ರು. ಆದರೆ ಅದನ್ನ ಇದುವರೆಗೂ ರದ್ದಾಯಿತು. ಅವರ 11ನೇ ಲೋಕಸಭೆ ಮಂಡಿಸಿದ ಮೇಲೆ ಅದು
ರದ್ದಾಯಿತು. ರದ್ದಾಗಿದ್ದಕ್ಕೆ ಈಗ ಇದು ಮತ್ತೆ ಎಷ್ಟೋ 30 ವರ್ಷಗಳ ಕಾಲ ಇದನ್ನು ಜಾರಿಗೆ ತಗೊಂಬರೋಕ್ಕಾಗಲಿಲ್ಲ. ನರೇಂದ್ರ ಮೋದಿಜಿಯವರು ಇವತ್ತು ತಗೊಂಬರೋದಕ್ಕೆ ಅಂತ ಇದು ಮಾಡಿದ್ರು, ಆದರೆ ಅದು ಸಕ್ಸಸ್ ರೂಪಕ್ಕೆ ಬರ್ತಿಲ್ಲ. ಮಿತ್ರ ಪಕ್ಷಗಳು ಅದಕ್ಕೆ ವೋಟ್ ಮಾಡಿ ಅದನ್ನು ಅಂಗೀಕರಿಸಲಿಲ್ಲ. ಆದ್ದರಿಂದಾಗಿ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ಅಗಲ ಹಣೆಗೆ ಬಿಂದಿ ಇಡುವ ಹೆಣ್ಣಿಗೆ ನಾವು ಯಾವುದೇ ಒಂದು ಮೀಸಲಾತಿಯನ್ನು ಕೊಡುವುದಿಲ್ಲ ಎಂದವರು ಆ ಒಂದು ವಿಧೇಯಕದ ಬಿಲ್ಲನ್ನು ಹರಿದು ಹಾಕ್ತಾರೆ. ಅದು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ. ಸೋನಿಯಾ ಗಾಂಧಿಯೂ ಸಹ ಒಂದು ಹೆಣ್ಣಾಗಲಿ ಆಗನೇ ಅದನ್ನ ಖಂಡಿಸಿ ಮಹಿಳೆಯರಿಗೆ ಹಕ್ಕನ್ನು ಕೊಡಬಹುದಾಗಿತ್ತು. ಇಂದಿರಾ ಗಾಂಧಿಯವರು 1975 ಜೂನ್ 25ರಂದು ಬ್ಲ್ಯಾಕ್ ಡೇ ತಗೊಂಡ್ಬರ್ತಾರೆ. ಏನಕ್ಕಾಗಿ? ಅವರ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ. ಅದು ಯಾವ ವ್ಯಕ್ತಿಯಿಂದ? ಜಯಪ್ರಕಾಶ್ ನಾರಾಯಣ್ ಅವರಿಂದ, ಅವರ ಹೋರಾಟದ ಬಿಸಿಯಿಂದ. ಈಗಲಷ್ಟೇ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ನಡೆದಂತಹ ಹೋರಾಟ ಮಂಜುನಾಥ, ಹರೀಶ್ ಗೌಡ್ರು ಮತ್ತೆ ವಿಜಯ್ ಕುಮಾರ್ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳ ಈ ಹೋರಾಟವು ಸಹ ಇಲ್ಲಿಂದ ಕೇಂದ್ರಕ್ಕೆ ಈ ಬಿಸಿಯು ತಟ್ಟುತ್ತೆ ಎನ್ನುವುದು ಈ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳಕ್ಕೆ ತಿಳಿಯಪಡಿಸ್ತೇನೆ. ಮಾಧ್ಯಮಗಳು ಗೊತ್ತಿಲ್ಲ, 1/3 ಶೇರ್ ಇರೋದಿಲ್ಲ, 1/3 ಇರಲಿ. ನಮ್ಮಲ್ಲಿ ಬಿಜೆಪಿಯಲ್ಲಿ ಎಲ್ಲಿದೆ, NDA ಎಲ್ಲಿದೆ, ಕಾಂಗ್ರೆಸ್ ಅವರು ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವ? ಮಹಿಳೆಯರು ಅಂದರೆ ಎಲ್ಲರಿಗೂ ಒಂದು ಗೌರವ ಅಲ್ವಾ? ಕಾಂಗ್ರೆಸ್ ಪಕ್ಷ ಆಗಲಿ ಈ ಕಡೆ ಯಾವುದೇ ಆದರೂ ಮಿತ್ರ ಪಕ್ಷಗಳಿದೆ, ಕಾಂಗ್ರೆಸ್ನೇ ಇದೆ. ಮಹಿಳೆಯರದ್ದು ಒಂದು ರಾಜಕೀಯ ಬೇಕಲ್ವ? ಅವರೊಂದು ಹಕ್ಕನ್ನು ಮಂಡಿಸುವಂಥ ಒಂದು ಇದೆ. ಎಲ್ಲ ಪಕ್ಷಗಳು ಸರಿಯಾಗಿರ್ಬೇಕು. ಎಲ್ಲಿ ಮಾಡಿದ್ರು ಅಲ್ಲದೆ ಇದು 96ನೇ ಇಸ್ವಿಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅದು ಕಳೆದ 30 ವರ್ಷಗಳಿಂದ ಬಂದಂಥ ಸರ್ಕಾರ ಯಾವುದೂ ಮಾಡಿದಂಥ ಪ್ರಯತ್ನ ಇವತ್ತು NDA ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಪಕ್ಷಗಳು, ಎಲ್ಲ ಮಹಿಳೆಯರು, ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆ ಬೇರೆ, ಚುನಾವಣೆ ಆದರೆ ಒಂದು ಮಹಿಳೆಯರಿಗೆ ಒಂದು ಹಕ್ಕನ್ನು ಕೊಡುವಂಥ ವಿಚಾರದಲ್ಲಿ ಸರ್ವಾನುಮತದಿಂದ ಎಲ್ಲರೂ ಎಲ್ಲ ಪಕ್ಷಗಳು ಅಂಗೀಕಾರಕ್ಕೆ ಅನುಮೋದನೆ ಕೊಡಬೇಕಾಗಿದೆ. ಸರ್, ಇವತ್ತು JDS ಪಕ್ಷ ಮಹಿಳಾ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದೆ. ಆದರೆ ಕಳೆದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಗೆ ಅಥವಾ ಮಹಿಳಾ ಪ್ರಾತಿನಿಧ್ಯಕ್ಕೆ JDS ಕೊಡುಗೆ ಏನು ಅಂತ ಸರ್? ಎಷ್ಟು ಸ್ಥಾನಗಳನ್ನು ನೀವು ಮಹಿಳೆಯರಿಗೆ ಕೊಟ್ರಿ ಅಂತ? ಕ್ಯಾಂಡಿಡೇಟ್ಸ್ಗೆ ಟಿಕೆಟ್ ಕೊಟ್ಟಿದ್ರಿ ಅಂತ ಎಲ್ಲ ನಮ್ಮ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆಯೋ, ಎಷ್ಟು ಜನ ಆಸ್ಕೊಂಡು ಅಷ್ಟು ಜನ ಕೊಟ್ಟಿದ್ದಾರೆ. ಇಬ್ಬರು ಗೆದ್ದು ಬಂದಿದ್ದಾರೆ. ಇವತ್ತು ಹಂಗಾಗಿ ಲೆಕ್ಕ ಹಾಕೊಂಡ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ MLAಗಳಿದ್ದಾರೆ, ನಮ್ಮ JDS ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ? 19 ಜನರಲ್ಲಿ ನಮ್ಮ 19 ಜನ ಶಾಸಕರಲ್ಲಿ JDS ಅಲ್ಲಿ ಎಷ್ಟು ಜನ ಇದ್ದಾರೆ? 140ರಲ್ಲಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ನೀವೇ ನೋಡಿ. ಕಾಂಗ್ರೆಸ್ ಇನ್ನು ಬದುಕದೆ ಅಂತ ತಿಳ್ಕೊಂತಾರೆ, ಭಾವಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಡೆಸೋ ಶಕ್ತಿ ಕಾಂಗ್ರೆಸ್ಸಿಗೆ ಬರ್ತದೆ. INDA ಒಕ್ಕೂಟದಿಂದ ಏನೋ ಈ ಸಲ ಒಂದು ಸ್ವಲ್ಪ ಉಸಿರಾಡಿದ್ದಾರೆ ಅಷ್ಟೇ. ಏನಾಯಿತು ಉತ್ತರ ಪ್ರದೇಶದಲ್ಲಿ, ಗುಜರಾತಲ್ಲಿ ಏನಾಯಿತು, ಈಗ 5 ಪಂಚಾಯತ್ ಚುನಾವಣೆ ಬರ್ತಾವಲ್ಲ, ಎಷ್ಟು ಕಡೆ ಕಾಂಗ್ರೆಸ್ ಅವರು ಒಂದು ರಾಷ್ಟ್ರೀಯ ಪಕ್ಷವಾಗಿ ಎಷ್ಟು ಜನ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಇವೆಲ್ಲ ನೀವು ಮಾಡಿ ಏನೋ ಈಗ 1/3 ನಾವು ಏನು ಇತ್ತಲ್ಲ ಈಕ್ವೇಷನ್ಸು, ಅದು ಬೆಂಬಲ ಸಿಗಬೇಕಿತ್ತು. ಈ ಬಿಲ್ ಆಲ್ರೆಡಿ ರಾಷ್ಟ್ರಪತಿಯವರು ಅಂಗೀಕಾರ ಮಾಡಿದ್ದಾರೆ, ತಮಗೂ ಗೊತ್ತಿದೆ. ಅದಕ್ಕೆ ನಾರಿ ಶಕ್ತಿ ಅಂತ ಒಂದು ಯೋಜನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಲ್ರೆಡಿ ಅಂಗೀಕಾರ ಸಿಕ್ಕಿದೆ. ಇದಕ್ಕೆ ಒಂದು ಈ ಬಹುಮತ ಪಡಲಿಕ್ಕೆ ಸ್ವಲ್ಪ ತೊಡಕಾಗಿದೆ. ಮತ್ತು ಈ ಬರ್ತದೆ, ಈಗ ಇಷ್ಟ ಆಗೋದು ಅಷ್ಟಾಗ್ದಂಗೆ ಇರ್ತದ. ಜಮ್ಮು ಕಾಶ್ಮೀರ ಪರಿಸ್ಥಿತಿ 10 ವರ್ಷದಿಂದ ಹೆಂಗಿತ್ತು, ಇವತ್ತು ಹೆಂಗಿದೆ. 379 ಆರ್ಟಿಕಲ್ಲು ಆಗೋದೇ ಇಲ್ಲ ಅಂತ ವಿರೋಧ ಮಾಡ್ತಿದ್ರು. ಅದೇ ಅವರ ಪಕ್ಷವನ್ನು ಪ್ರತಿನಿಧಿಸಿದಂಥ ಗುಲಾಂ ನಬಿ ಆಜಾದ್ ಅವರು ಬಂದು ಪಕ್ಷವನ್ನು ತೊರೆದು ಬಂದರು. 371 ಆರ್ಟಿಕಲ್ ಆಗಲೇಬೇಕು. ಇವೆಲ್ಲ ನೀವು ಸೂಕ್ಷ್ಮ ಗಮನಿಸಬೇಕಾಗ್ತದೆ. ದೇಶದ ಏಳ್ಗೆ, ಮಹಿಳೆಯರ ಏಳ್ಗೆಗಾಗಿ ಎಲ್ಲ ತ್ಯಾಗವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ದೇಶವನ್ನು ಪ್ರತಿನಿಧಿಸಿದ್ದಾರೆ. ಯಾರಾದರೂ ಒಬ್ಬ ರಾಜಕಾರಣಿ 92-93 ವರ್ಷದಲ್ಲಿ ಇನ್ನು ಇವತ್ತಿನವರೆಗೂ ಆ್ಯಕ್ಟಿವ್ ಆಗಿ ರಾಜಕೀಯದಲ್ಲಿದ್ದಾರೆ ಅಂದರೆ ನಮ್ಮ ಪಕ್ಷದ ದೇವೇಗೌಡರು ಮಾದರಿ. ಅವರ ಸತತವಾದ 60-65 ವರ್ಷಗಳ ರಾಜಕೀಯ ಏನು ಇದಿದೆ, ಪರಿಣಿತರಿದ್ದಾರೆ. ಅದರ ಮಾರ್ಗದರ್ಶನವನ್ನು ನಮ್ಮ ಪಕ್ಷ ಇಲ್ಲಿ 2 ಸೀಟ್ ತಾಂಡಿರ್ಬೋದು. ಅವರು ದೇಶವನ್ನು ಆಳಿದ್ದಾರೆ. ಸತತವಾಗಿ ವಿರೋಧ ಪಕ್ಷವನ್ನು ಪ್ರತಿನಿಧಿಸ್ತಾ ಬಂದರೆ ನಿಮಗೆ ರಾಜಕೀಯದಲ್ಲಿ ಆಡಳಿತಕ್ಕಿಂತ ವಿರೋಧ ಪಕ್ಷ ನಡೆಸಿದ್ರೆ ನಿಮಗೆ ಜನಸಾಮಾನ್ಯರ ಕಷ್ಟ ಸುಖ ಗೊತ್ತಾಗೋದು. ಆ ಅನುಭವ ಸನ್ಮಾನ್ಯ ದೇವೇಗೌಡರು
ಕ್ಷೇತ್ರ ಇದೆ, ಅದನ್ನು ಸಂಪೂರ್ಣವಾಗಿ ನಿಸ್ವಾರ್ಥ ಮನೋಭಾವನೆಯಿಂದ ದಾರ ಎರೆದಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಈ ಮಹಿಳಾ ಮೀಸಲಾತಿ ವಿರೋಧ ಇವತ್ತೇನು ನಡೆಸಿದ್ರೆ ಈ ಕಾಯ್ದೆ ಸಂಪೂರ್ಣ ಜಾರಿಯಾಗ್ತದೆ. ನಮ್ಮ ಇದು ತಾಯಿ ಸಮಾನ, ತಾಯಿ ದೇವ್ರ ಸಮಾನ ಅಂತಾರೆ ಈ INDA ಒಕ್ಕೂಟ. ಇದಕ್ಕೆ ಯಾರ್ಯಾರು ಇದ್ದಾರೆ ಸ್ವಂತ ತಾಯಿಯಂದಿರಿಗೆ ಮೋಸ ಮಾಡ್ದಂಗೆ ಇದಕ್ಕೆ ನ್ಯಾಯವನ್ನು ಭಗವಂತ ಮತ್ತು ಆ ತಾಯಿ ಭಾರತಾಂಬೆ ತಾಯಿ ನೋಡ್ತಿರ್ತಾಳೆಲ್ಲ. ಈ ಕೋರ್ಟಲ್ಲಿ ಕಣ್ಕಟ್ಟಿರ್ತಾರೆ, ಕಟ್ಟಿದ್ರೆ ಏನೂ ಕಾಣಲ್ಲ ಅಂತಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ನೀವೇ ಬರ್ತೀರಾ, ಇದು ಕಾಯ್ದೆ ಪಾಸ್ ಆಯಿತು, ಈಗ ನೀವು ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತೀರಾ ಅಂತ ಅದು ಕೆಲವೇ ದಿನಗಳಲ್ಲಿ ಬರ್ತದೆ. ಅಲ್ಲಿನವರೆಗೂ ಎಲ್ಲರೂ ಸಹ ಈ ಹೋರಾಟಕ್ಕೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ನಿಮಗೂ ಸಹಕಾರ ಇರಲಿ ಅಂತ ಮಾಡೋಕ್ಕಾಗಲ್ಲ. ಇದು ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಯಾರು ಕೇಳ್ತಾ ಇರೋದು ಇದು ನಿಮ್ಮನ್ನು? ಶರತ್ ಬಚ್ಚೇಗೌಡರು ದೇಶದಲ್ಲಿ ಕಾನೂನು ತರ್ತಿರೋದು, ಯಾವುದೇ ಒಂದು ರಾಜ್ಯಕ್ಕೆ ಜಿಲ್ಲೆಗೆ ತರ್ತಾ ಇಲ್ಲ ಇದು. ಅದಕ್ಕೆ ಅವರು ಸ್ವಲ್ಪ ಹಿರಿಯ ಬಚ್ಚೇಗೌಡರು ಮಗ ಅವ್ರಿಗೆಲ್ಲ ಥರದ ಅನುಭವ ಇದೆ. ಈ ಥರ ಸಣ್ಣತನದ ಹೇಳಿಕೆಗಳನ್ನ ಕೊಡಬಾರ್ದು. ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು, ಅವ್ರು 2ನೇ ಬಾರಿ ಶಾಸಕರಾಗಿದ್ದಾರೆ, ಈ ಥರ ಹೇಳಿಕೆಗಳನ್ನ ಕೊಡಬಾರ್ದು. ಸ್ವಲ್ಪ ಗಮನ ಇಟ್ಬಿಟ್ಟು ಮಾತಾಡಬೇಕು ಅಂತ. ಸರ್, ಮಹಿಳಾ ಮೀಸಲಾತಿಯನ್ನ ಏನು ನೀವು ಮಾಡ್ತಾ ಇದ್ದೀರಿ, ಈಗ ಇನ್ನು ಇರುವಂತ ಲೋಕಸಭಾ ಮಾಡ್ತಿಲ್ಲ ಸರ್. ಮಹಿಳಾ ಮೀಸಲಾತಿ ಕಾಯ್ದೆಗೆ ನಮ್ದು ಸಂಪೂರ್ಣ ಈಗಿರುವ ಲೋಕಸಭಾ ಏನು ಸ್ಥಾನಗಳಲ್ಲೇ ಮೀಸಲಾತಿ ಕೊಡ್ಲಿ ಬಿಡಿ ಬಿಜೆಪಿ ಅವರು ಅಂತ. ಯಾರು? ಬಿಜೆಪಿ ಆ ಬಿಲ್ ಪಾಸ್ ಆಗಕ್ಕೆ ಬೇಕಲ್ಲಪ್ಪ 1/3 ಮೆಜಾರಿಟಿ. ಈಗ UP ಎಷ್ಟಿದೆ? 80 ಸೀಟು. ಎಷ್ಟು ಸೀಟ್ ಆಗ್ತದೆ ಅಂತ ಇದೆ? ಅದ್ರಲ್ಲಿ ಕಾಂಗ್ರೆಸ್ ಅವ್ರು ಸೀಟ್ ಹಾಕಕ್ಕೆ ಶಕ್ತಿ ಇಲ್ವಾ? ಅದೇ ನಮ್ಮ ರಾಜ್ಯದಲ್ಲಿ 28 ಸೀಟ್ ಇತ್ತು, ಇನ್ನು 12 ಸೀಟ್ ಜಾಸ್ತಿ ಆದ್ರೆ 40 ಸೀಟ್ ಆಯಿತು. 40 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅವರು ನಿಂತ್ಕೊಳ್ತಾರಲ್ಲ, ಅಲ್ಲಿ ದಮ್ಮಿಲ್ವ ನಿಂತ್ಕೊಳ್ಳೋಕೆ? ಈ ಸಲ ಅಡಕೆ ಗಿಡ ನೆಟ್ಕೊಂಬಂದ್ರಲ್ಲ, ಅಪ್ಪ ಮಗಳು ಮೊಮ್ಮಗ, ಅಕ್ಕ ತಂಗಿ ತಮ್ಮ, ಆ ಥರ ನೆಟ್ಕೊಂಬರೋದಲ್ಲ. ಸಾಮಾನ್ಯ ಜನರಿಗೆ ಅಧಿಕಾರ ಕೊಟ್ಬಿಟ್ಟು ನೋಡಬೇಕು. ಜನಗಳು ಸೇವೆ ಮಾಡೋಕ್ಕೆ ಪಕ್ಷಗಳು ಅಧಿಕಾರಗಳು ಕೊಡಬೇಕು. ನಮ್ಮ ಪಾರ್ಟಿಲಿ ಸಾಮಾನ್ಯ ಜನಗಳಿಗೆ ಅಧಿಕಾರ ಕೊಡ್ತಿದ್ದಾರೆ. ಕುಟುಂಬ ರಾಜಕಾರಣ ಅಂತಿದ್ದಲ್ಲ, ಈ ಸಲ ಲೋಕಸಭೆ ಚುನಾವಣೆ ನಡೆದಿದ್ದೇನೋ ಅಭ್ಯರ್ಥಿಗಳನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ಗೆ. ಅದಕ್ಕೆ ಮಕ್ಕಳು ಮೊಮ್ಮಕ್ಕಳು ಅಕ್ಕ ತಂಗಿದೀರನ್ನ ಹಾಕೊಂಡು ಬಂದರು. ಈಗ ಬಿಲ್ ಪಾಸ್ ಆಗಲ್ಲ ಅಂತ ಗೊತ್ತಿದ್ರು ಅಂಕಿಅಂಶ ಕೂಡ ಪರಿಗಣಿಕೆ ಏನೋ ಲೆಕ್ಕಾಚಾರ ಮಾಡಿದೆ, ನೇರವಾಗಿ ರೀತಿ ಮಾಡಿದೆ ಅಂತ ಹೇಳಿ ಪ್ರಯತ್ನ ಸರ್. ಒಳ್ಳೆಯ ವಿಚಾರಕ್ಕೆ ರಾಜಕೀಯ ಚುನಾವಣೆಗಳು ಚುನಾವಣಾ ಸಂದರ್ಭದಲ್ಲಿ ನಡೀತವೆ. ಈ ಥರ ಒಳ್ಳೆಯ ವಿಚಾರಕ್ಕೆ ಈಗ ನಮ್ಮ ದೇಶನೇ ಇಂದಿರಾ ಗಾಂಧಿಯವರು, ಸನ್ಮಾನ್ಯ ಇಂದಿರಾ ಗಾಂಧಿಯವರು ಪ್ರತಿನಿಧಿಸಿದ್ದಾರೆ. 2004ರಲ್ಲಿ UPA ಸರ್ಕಾರ ಬಂದಾಗ ಎಲ್ಲರೂ ಹೋಗಿ ತಾಯಿ ಸಮಾನರಂತೆ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ 3 ದಿವಸ ನಡೆಸಿರೋ ಬೈಟೆಕ್ ಏನಾಯಿತು? ಏನಕ್ಕೆ ಮಾಡಿದ್ರು? ಅವರು ಒಬ್ಬರು ಮಹಿಳೆಯವರಲ್ವಾ? ಈಗ ಅವ್ರ ಮಗಳು ಪ್ರಿಯಾಂಕಾ ಗಾಂಧಿಯವರು ರಾಜಕೀಯದಲ್ಲಿ ಬಹಳ ನೃತ್ಯವಾಗಿ ಪರಿಗಣಿಸ್ತಿದ್ದಾರೆ. ಅವರನ್ನು ಸಹ ಇದಕ್ಕೆ ಬೆಂಬಲಿಸ್ಬೋದಿತ್ತಲ್ಲ.